ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಓದಿದ್ದು ನೆನಪಿರಲ್ಲ, ಕೆಲಸದ ಮೇಲೆ ಗಮನ ಇರಲ್ಲ, ಅಥವಾ ಸಣ್ಣ ಪುಟ್ಟ ವಿಷಯಗಳನ್ನು ಮರೆತು ಬಿಡ್ತೀವಿ. ನಮ್ಮ ಮೆದುಳು ಕೂಡ ಒಂದು ಕಂಪ್ಯೂಟರ್ ಇದ್ದಂತೆ. ಅದಕ್ಕೆ ಸರಿಯಾದ ಸಾಫ್ಟ್ವೇರ್ ಮತ್ತು ಅಪ್ಡೇಟ್ ಬೇಕೇ ಬೇಕು. ಹಾಗಾದ್ರೆ ನಮ್ಮ ಮೆದುಳನ್ನ ಸೂಪರ್ ಫಾಸ್ಟ್ ಮಾಡೋದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಿಸುವ ಅದ್ಭುತ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಾಯಾಮ. ನಮಗೆಲ್ಲ ಗೊತ್ತು, ವ್ಯಾಯಾಮ ಮಾಡಿದ್ರೆ ಬಾಡಿ ಫಿಟ್ ಆಗಿರುತ್ತೆ ಅಂತ. ಆದರೆ ವ್ಯಾಯಾಮ ಮಾಡಿದಾಗ ಮೆದುಳಿಗೆ ರಕ್ತ ಪರಿಚಲನೆ ಜಾಸ್ತಿಯಾಗಿ ಆಮ್ಲಜನಕದ ಪೂರೈಕೆ ಹೆಚ್ಚುತ್ತೆ. ಇದರಿಂದ ನಿಮ್ಮ ಆಲೋಚನಾ ಶಕ್ತಿ ಚುರುಕಾಗುತ್ತೆ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ನಡಿಗೆ ಅಥವಾ ಯೋಗ ಮಾಡುವುದು ನಿಮ್ಮ ಮೆದುಳನ್ನ ಚುರುಕಾಗಿರಿಸುತ್ತದೆ. ಆಹಾರ. ನಾವು ತಿನ್ನೋ ಆಹಾರ. ನೀವು ಜಂಕ್ ಫುಡ್ ಜಾಸ್ತಿ ತಿಂದ್ರೆ ಮೆದುಳು ಜಡವಾಗುತ್ತೆ. ಅದರ ಬದಲು ಬಾದಾಮಿ, ವಾಲ್ನಟ್ಸ್, ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನು ನಿಮ್ಮ ಡಯಟ್ನಲ್ಲಿ ಸೇರಿಸಿಕೊಳ್ಳಿ. ಹೆಚ್ಚು ನೀರು ಕುಡಿಯುವುದು ಕೂಡ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹೊಸ ಕಲಿಕೆ. ದಿನ ಮಾಡೋ ಕೆಲಸನೇ ಮಾಡ್ತಿದ್ರೆ ಮೆದುಳು ಸೋಮಾರಿಯಾಗುತ್ತೆ. ಅದಕ್ಕೆ ಯಾವುದಾದ್ರೂ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕಲಿಯಿರಿ ಅಥವಾ ಚೆಸ್ ಆಡಿ. ನಿಮ್ಮ ಮೆದುಳು ಎಷ್ಟು ಕಲಿಯುತ್ತೋ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ನಿದ್ರೆ. ಮೊಬೈಲ್ ನೋಡ್ತಾ ರಾತ್ರಿ ಎಲ್ಲ ಎಚ್ಚರ ಇರೋದು ನೀವು ಮಾಡೋ ದೊಡ್ಡ ತಪ್ಪು. ಮೆದುಳು ದಿನವಿಡೀ ಸಂಗ್ರಹಿಸಿದ ಮಾಹಿತಿಯನ್ನು ಸೇವ್ ಮಾಡೋದು ನೀವು ನಿದ್ರೆ ಮಾಡಿದಾಗಲೇ. ದಿನಕ್ಕೆ 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡುವುದರಿಂದ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ. ಧ್ಯಾನ. ಸಾವಿರಾರು ಆಲೋಚನೆಗಳಿಂದ ಗೊಂದಲದಲ್ಲಿರೋ ಮೆದುಳಿಗೆ ರೀಸೆಟ್ ಬಟನ್ ಅಂದ್ರೆ ಅದು ಧ್ಯಾನ. ದಿನಕ್ಕೆ 10 ನಿಮಿಷ ಪ್ರಶಾಂತವಾಗಿ ಕುಳಿತು ಉಸಿರಾಟದ ಮೇಲೆ ಗಮನ ಹರಿಸಿ. ಇದು ನಿಮ್ಮ ಏಕಾಗ್ರತೆಯನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ನಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವ ಸಣ್ಣ ಪುಟ್ಟ ಬದಲಾವಣೆಗಳು ಮೆದುಳಿನ ಶಕ್ತಿಯನ್ನು ಅಪಾರವಾಗಿ ವೃದ್ಧಿಸಬಲ್ಲವು. ಮೆದುಳು ಒಂದು ಸ್ನಾಯುವಿನಂತೆ. ಅದನ್ನು ಎಷ್ಟು ಹೆಚ್ಚು ಬಳಸುತ್ತೇವೆಯೋ ಅಷ್ಟು ಅದು ಬಲಗೊಳ್ಳುತ್ತದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.